ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ನಿಮ್ಮ BPL ರೇಷನ್ ಕಾರ್ಡ್ ಆಗಿರ್ಬೋದು, ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು, ಈ ಎರಡೂ ರೇಷನ್ ಕಾರ್ಡಿಗೆ ಕಡ್ಡಾಯವಾಗಿ KYC ಮಾಡಿಸ್ಬೇಕು ಅಂತೇಳ್ಬಿಟ್ಟು ಒಂದಿಷ್ಟು ಮಾಹಿತಿಗಳು ಈಗಾಗಲೇ ಹರಿದಾಡ್ತಾ ಇದೆ. ಸೊ ಇದೆಲ್ಲ ನಿಜಾನಾ? ಈಗಾಗಲೇ 1,16,00,000 BPL ರೇಷನ್ ಕಾರ್ಡ್ಗಳು ಇದೆ. ಹಾಗೆ 11 ಲಕ್ಷದಷ್ಟು ಅಂತ್ಯೋದಯ ರೇಷನ್ ಕಾರ್ಡ್ ಇದೆ. ಒಟ್ಟಾರೆಯಾಗಿ 1,27,00,000 ಕುಟುಂಬಗಳು BPL ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನು ಹೊಂದಿದೆ. ಹಾಗಿದ್ರೆ ಇವರೆಲ್ಲರೂ ಕೂಡ ರೇಷನ್ ಕಾರ್ಡ್ಗೆ KYC ಮಾಡಿಸ್ಬೇಕಾ? KYC ಅಂತ ಹೇಳಿದ್ರೆ ಏನೇನು ದಾಖಲಾತಿಗಳು ಬೇಕು, ಎಲ್ಲಿ ಹೋಗಿ ಈ ಒಂದು KYCನ ಮಾಡಿಸೋದು? ಇನ್ ಕೇಸ್ KYCನ ಮಾಡಿಸಿಲ್ಲ ಅಂತ ಹೇಳಿದ್ರೆ ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಾ? ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಕ್ಯಾನ್ಸಲ್ ಆಗುತ್ತಾ? ಸೊ ಇದೆಲ್ಲ ಡೌಟನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. KYCನ ನಿಮ್ಮ ಮೊಬೈಲಲ್ಲೇ ಮಾಡ್ಬೋದಾ ಅಥವಾ ಎಲ್ಲಿ ಹೋಗಿ ಮಾಡೋದು? ಪ್ರತಿ ಒಂದು ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಾಕಷ್ಟು ಜನರು ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ತೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಈಗ BPL ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ಗಳಿಗೆ KYC ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹಲವಾರು ವಿಡಿಯೋಗಳನ್ನು ನೀವು ಈಗಾಗಲೇ ನೋಡಿರ್ಬೋದು, ಕೇಳಿರ್ಬೋದು. ಆದರೆ ಇವೆಲ್ಲವೂ ಕೂಡ ಸತ್ಯನ ಸುಳ್ಳ ಅಂತ ಪರಿಶೀಲನೆ ಮಾಡಿ ನಾನು ಈಗ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಗಳು ನಿಮಗೆ ಸಿಗತ್ತೆ, ಇದರಿಂದ ನಿಮಗೆ ಅನುಕೂಲವಾಗುವಂಥದ್ದು. ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಸ್ನೇಹಿತರೆ, ಮೊದಲನೇದಾಗಿ BPL ರೇಷನ್ ಕಾರ್ಡ್ಗಳ ಸಂಖ್ಯೆ ಬಂದು 1,16,00,000 BPL ರೇಷನ್ ಕಾರ್ಡ್ಗಳಿದೆ. ಸೊ ಇಷ್ಟು ಜನರು ಹೊಂದಿರೋದಲ್ಲ, ಇಷ್ಟು ಕುಟುಂಬಗಳು ಈಗಾಗಲೇ ರೇಷನ್ ಕಾರ್ಡ್ಗಳನ್ನು ಹೊಂದಿರುವಂಥದ್ದು. ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನು ಈಗಾಗಲೇ 11 ಲಕ್ಷದಷ್ಟು ಕುಟುಂಬಗಳು ರೇಷನ್ ಕಾರ್ಡ್ಗಳನ್ನು ಹೊಂದಿರುವಂಥದ್ದು. ಒಟ್ಟಾರೆಯಾಗಿ BPL ಹಾಗೆ ಅಂತ್ಯೋದಯ ಸೇರಿದ್ರೆ 1,27,00,000 ಕುಟುಂಬಗಳು ಈ ಒಂದು ರೇಷನ್ ಕಾರ್ಡ್ಗಳನ್ನು ಹೊಂದಿ ಇದರಿಂದ ಉಚಿತ ಅಕ್ಕಿನ ಪಡ್ಕೊಳ್ತಾ ಇದ್ದೀರಾ. ಜೊತೆಗೆ ಈ ಒಂದು ರೇಷನ್ ಕಾರ್ಡ್ ಇಟ್ಕೊಂಡೆ ನೀವು ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಅರ್ಜಿನ ಸಲ್ಲಿಸಿದ್ದೀರಾ. ಆದರೆ ಇನ್ನು ಮುಂದೆ ಇವೆಲ್ಲವೂ ಸಿಗ್ಬೇಕಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡು ಪರ್ಫೆಕ್ಟ್ ಆಗಿರಬೇಕು. ಅಂದ್ರೆ ಕಡ್ಡಾಯವಾಗಿ KYC ಆಗಿರಲೇಬೇಕು. ಹಾಗಿದ್ರೆ KYC ಮಾಡ್ತಾ ಇರುವಂತ ಉದ್ದೇಶ ಆದ್ರೂ ಏನು, ಹಾಗೆ KYC ಅಂದ್ರೆ ಏನು ಅನ್ನೋದು ಮೊದಲನೇದಾಗಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ. ಸ್ನೇಹಿತರೆ, KYC ಅಂತ ಹೇಳಿದ್ರೆ ಏನು ಅಂತ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. KYC ಅಂದರೆ ನಿಮ್ಮ ರೇಷನ್ ಕಾರ್ಡ್ಗಳಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗಳನ್ನು ಲಿಂಕ್ ಮಾಡುವಂಥದ್ದು. ಸ್ನೇಹಿತರೆ, ಕುಟುಂಬದಲ್ಲಿ 3 ಇದ್ದೀರಾ, 4 ಜನ ಇದ್ದೀರಾ ಅಂತ ಹೇಳಿದ್ರೆ ಈ 3 ಜನ ಅಥವಾ 4 ಜನರು ಕೂಡ ರೇಷನ್ ಕಾರ್ಡ್ ಒಂದೇ ನಂಬರ್ ಇದ್ರೂ ಕೂಡ ಆಧಾರ್ ಕಾರ್ಡ್ ನಂಬರ್ ಬೇರೆ ಬೇರೆ ಇರುತ್ತೆ. ಸೊ ಆಧಾರ್ ಕಾರ್ಡನ್ನು ರೇಷನ್ ಕಾರ್ಡ್ಗಳಿಗೆ ಲಿಂಕ್ ಮಾಡುವಂಥದ್ದು. ಜೊತೆಗೆ ಒಂದು OTP ಬರುತ್ತೆ, ಆ ಒಂದು OTPನ ಕೂಡ ಹೇಳಬೇಕಾಗತ್ತೆ, ಜೊತೆಗೆ ಕೂಡ ಕೊಡಬೇಕಾಗತ್ತೆ. ಸೊ ಇದಿಷ್ಟು ಪ್ರಕ್ರಿಯೆನ KYC ಅಂತ ಹೇಳೋದು. ಹಾಗಿದ್ರೆ KYCನ ಈಗ ಸ್ಟಾರ್ಟ್ ಮಾಡಿರೋದಾದ್ರೂ ಯಾಕೆ? ಈಗಾಗಲೇ ನಾವು KYC ಸುಮಾರು ವರ್ಷಗಳ ಹಿಂದೆನೆ ಮಾಡಿದ್ವಲ್ಲ ಅಂತೇಳ್ಬಿಟ್ಟು ನೀವು ಕೇಳ್ಬೋದು. ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ KYCನ ಮಾಡಿದ್ರಿ. ಆದರೆ ಈಗ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಪ್ರಮುಖವಾಗಿ DK ಶಿವಕುಮಾರ್ ಅವರು CM ಆದ ನಂತರದಲ್ಲಿ ಒಂದಿಷ್ಟು ಹೊಸ ನಿಯಮಗಳನ್ನು ತರ್ತಾ ಇದ್ದಾರೆ. ಸೊ ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಈಗಾಗಲೇ ಕುಟುಂಬದ ಯಜಮಾನ ಅಥವಾ ಯಜಮಾನಿ ಡೆತ್ ಆಗಿರುತ್ತೆ, ಆದರೂ ನೀವು ಅವರ ಹೆಸರಲ್ಲಿ ರೇಷನ್ನ ಪಡ್ಕೊಳ್ತಾ ಇರ್ತೀರ. ಹಾಗೆ ಕುಟುಂಬದ ಯಜಮಾನಿ ಡೆತ್ ಆಗಿದ್ರೂ ಅವರ ಹೆಸರಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯಿಂದ ಹಣನ ಪಡ್ಕೊಳ್ತಾ ಇರ್ತೀರ. ಹಾಗೆ ಕುಟುಂಬದಲ್ಲಿರುವಂತಹ ಒಬ್ಬರೋ ಇಬ್ಬರೋ ಯಾವುದೋ ಒಂದು ಬೇರೆ ಊರಲ್ಲೂ ಕೂಡ ಇರ್ತಾರೆ. ಸೊ ಅಲ್ಲೂ ಕೂಡ ಒಂದು ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರ್ತಾರೆ.
ಆದರೂ ಇಲ್ಲೂ ಒಂದು ರೇಷನ್ ಕಾರ್ಡು, ಅಲ್ಲೂ ಒಂದು ರೇಷನ್ ಕಾರ್ಡು, ಎರಡೆರಡು ರೇಷನ್ ಕಾರ್ಡ್ಗಳು ಕೂಡ ಓಡ್ತಾ ಇರುತ್ತೆ. ಬೇರೆ ರಾಜ್ಯದಲ್ಲೂ ಕೂಡ ಅವರು ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರುವಂತಹ ಚಾನ್ಸಸ್ ಇರುತ್ತೆ. ಕೆಲಸದ ನಿಮಿತ್ತವಾಗಿ ಬೇರೆ ಬೇರೆ ರಾಜ್ಯಗಳಿಗೂ ಹೋಗ್ತಾರೆ, ಒಬ್ಬೊಬ್ಬರು ಬೇರೆ ಬೇರೆ ದೇಶಗಳಿಗೂ ಕೂಡ ಹೋಗ್ತಾರೆ. ಆದರೆ ಅವರ ಹೆಸರಲ್ಲಿ ರೇಷನ್ ಕಾರ್ಡ್ ಮಾತ್ರ ಇಲ್ಲಿ ಇನ್ನೊಬ್ರು ಪಡ್ಕೊಳ್ತಾ ಇರ್ತಾರೆ. ಹಣ ಆಗಿರ್ಬೋದು ಅಥವಾ ಉಚಿತ ಅಕ್ಕಿ ಆಗಿರ್ಬೋದು. ಸೊ ಈ ರೀತಿ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇರ್ತಾರೆ. ಸೊ ಇದೆಲ್ಲದನ್ನೂ ಕೂಡ ಗಮನಿಸಿದಂತಹ ಸರ್ಕಾರ ಒಂದಿಷ್ಟು ಹೊಸ ನಿಯಮಗಳನ್ನು ತರ್ತಾ ಇದೆ. ಸೊ ಅದರಲ್ಲಿ ಪ್ರಮುಖವಾಗಿ ಈ KYC ಮಾಡಿಸೋದ್ರಿಂದ ಆ ಒಂದು ವ್ಯಕ್ತಿ ಡೆತ್ ಆಗಿದ್ದರೆ ಅವರ ಹೇಗೆ ಕೊಡೋದಕ್ಕೆ ಸಾಧ್ಯ ಆಗತ್ತೆ, ಜೊತೆಗೆ ಅವರ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಅದಕ್ಕೆ OTP ಬರೋದಾಗಿರ್ಬೋದು, ಆ ಒಂದು ವ್ಯಕ್ತಿಯ ಫೋನೇ ಇರೋದಿಲ್ಲ. ಸೊ ಈ ರೀತಿಯಾಗಿ ಹೊಸ ನಿಯಮಗಳನ್ನು ಸರ್ಕಾರ ತಂದಿರುವಂಥದ್ದು ಸ್ನೇಹಿತರೆ. ಓಕೆ, ಈಗ ಏನೇನು ದಾಖಲಾತಿಗಳು ಪ್ರಮುಖವಾಗಿ ಬೇಕು ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ, ಹಾಗೆ ನಿಮ್ಮ ಒಂದು ರೇಷನ್ ಕಾರ್ಡು, ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡು ಬೇಕಾಗತ್ತೆ, ಹಾಗೆ ಅವರ ಮೊಬೈಲ್ ನಂಬರಿಗೆ OTP ಬರುತ್ತೆ. ಆಧಾರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಕಡ್ಡಾಯವಾಗಿ ನೀವು OTPನ ಹೇಳಬೇಕಾಗತ್ತೆ. ಹಾಗೆ ಅಲ್ಲಿ ಕೂಡ ತೆಗೆದುಕೊಳ್ತಾರೆ. ಎಲ್ಲದು ಕೂಡ ಪರ್ಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡು ಲಿಂಕ್ ಆದಂಗೆ, ಹಾಗೆ ನಿಮ್ಮ ಒಂದು KYC ಸಕ್ಸಸ್ ಆಗಿರುತ್ತೆ ಸ್ನೇಹಿತರೆ. ಸೊ KYC ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಕ್ತು. ಹಾಗಿದ್ರೆ KYC ಮಾಡಿಸಿಲ್ಲ ಅಂತ ಹೇಳಿದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ, ಜೊತೆಗೆ ಮನೆಯಲ್ಲೇ ಕೂತು ಮೊಬೈಲಲ್ಲೇ ನಾವು KYCನ ಮಾಡಿಸ್ಕೊಳ್ಬೋದಾ ಅಂತ ಕೇಳ್ಬೋದು ಸ್ನೇಹಿತರೆ. ಮನೆಯಲ್ಲೇ ಕೂತು KYCನ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಒಂದೆರಡು ಆ್ಯಪ್ ಕೂಡ ತಿಳಿಸ್ಕೊಟ್ಟಿದ್ದಾರೆ, ಆದರೆ ಆ ಆ್ಯಪ್ ಎಲ್ಲದೂ ಕೂಡ ಸರ್ವರ್ ಇಲ್ಲ. ಸೊ ಸುಮ್ಮನೆ ನಾನು ಆ ಆ್ಯಪ್ನ ನಿಮ್ಗೆ ಹೇಳಿ ನೀವು ಆ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಆ್ಯಪ್ಗಳು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಹತ್ತಿರದ ರೇಷನ್ ಡಿಪೋ, ಪ್ರತಿ ತಿಂಗಳು ನೀವು ಏನು ರೇಷನ್ನ ಪಡ್ಕೊಂಡು ಬರ್ತಾ ಇದ್ದೀರೋ ಅಲ್ಲೇ ಹೋಗಿ ನೀವು ವಿಚಾರಿಸಿ. ಕೆಲವೊಂದಿಷ್ಟು ರೇಷನ್ ಡಿಪೋಗಳಿಗೆ ಒಂದಿಷ್ಟು ಡೇಟ್ಗಳನ್ನು ಕೊಟ್ಟಿದ್ದಾರೆ. ಆ ಒಂದು ಡೇಟಿಗೆ ಬನ್ನಿ ಅಂತ ಕೂಡ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ರೇಷನ್ ಡಿಪೋ ಯಾವಾಗ ನಿಮಗೆ ಬರೋಕ್ಕೆ ಹೇಳುತ್ತೆ ಆ ಒಂದು ಡೇಟಿಗೆ ನಿಮ್ಮ ಕುಟುಂಬದ ಎಲ್ಲರ ಆಧಾರ್ ಕಾರ್ಡು, ಹಾಗೆ ಒಂದು ಮೊಬೈಲ್, ಅದಕ್ಕೆ ಲಿಂಕ್ ಆಗಿರುವಂತಹ ಮೊಬೈಲ್, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ಜೊತೆಗೆ ನಿಮ್ಮ ಒಂದು ರೇಷನ್ ಕಾರ್ಡ್, ಇದಿಷ್ಟು ತೆಗೆದುಕೊಂಡು ಹೋಗಿ KYCನ ಕಡ್ಡಾಯವಾಗಿ ಮಾಡಿಸ್ಕೊಂಡು ಬನ್ನಿ ಸ್ನೇಹಿತರೆ. ಹಾಗೆಯೇ KYC ಮಾಡಿಸಿಲ್ಲ ಅಂತ ಹೇಳಿದ್ರೆ ಏನಾಗತ್ತೆ ಅಂತ ನೀವು ಕೇಳ್ಬೋದು. ಏನೂ ಆಗಲ್ಲ. ಕುಟುಂಬದಲ್ಲಿ 5 ಜನ ಇದ್ದೀರಾ ಅಂತ ಹೇಳಿದ್ರೆ ಒಂದಿಬ್ಬರು ರೇಷನ್ ಕಾರ್ಡ್ಗಳಿಗೆ KYC ಮಾಡಿಸಿಲ್ಲ ಅಂತ ಹೇಳಿದ್ರೆ ಏನೂ ತೊಂದರೆ ಆಗೋದಿಲ್ಲ. ಆದರೆ ಕುಟುಂಬದಲ್ಲಿ ಇನ್ನುಳಿದಂಥ 3 ಜನ KYC ಮಾಡಿಸಿರ್ತೀರಲ್ಲ, ನಿಮಗೆ ಉಚಿತ ಅಕ್ಕಿ ಸಿಗುತ್ತೆ. ಇನ್ನುಳಿದಂಥ ಇಬ್ಬರಿಗೆ ಉಚಿತ ಅಕ್ಕಿ ಬಂದಾಗತ್ತೆ. ಅವರನ್ನ ರೇಷನ್ ಕಾರ್ಡಿನಿಂದನೇ ಹೊರಗೆ ಇರ್ತಾರೆ. ಕಂಪ್ಲೀಟ್ ಆಗಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದಿಲ್ಲ, ಡಿಲೀಟ್ ಕೂಡ ಆಗೋದಿಲ್ಲ. ಸೊ ಎಲ್ಲರೂ ಕೂಡ KYC ಮಾಡಿಸಿದಾರ ಅಂತ ಹೇಳಿದ್ರೆ, 5 ಜನ ಇದ್ದೀರಾ ಅಥವಾ 4 ಜನ ಇದ್ದೀರಾ ಅಂತ ಹೇಳಿದ್ರೆ, ಎಲ್ಲರೂ KYC ಮಾಡಿಸಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡು ಆಕ್ಟಿವ್ ಇರೋದರ ಜೊತೆಗೆ ಎಲ್ಲರಿಗೂ ಕೂಡ ಉಚಿತ ಅಕ್ಕಿ ಸಿಗತ್ತೆ. ಹಾಗೆಯೇ ಕುಟುಂಬದ ಯಜಮಾನಿ ಏನಾದರೂ ಡೆತ್ ಆಗಿದ್ದರೆ ಅವರಿಗೆ ಈಗ KYC ಮಾಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಬರುವಂತಹ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಹಣ ಅದು ಕೂಡ ಬಂದಾಗತ್ತೆ. ಸೊ ನೆಕ್ಸ್ಟ್ ಗೃಹಲಕ್ಷ್ಮಿ ಯಾರೋ ಅಂದರೆ ಮುಂದಿನ ಯಜಮಾನಿ ಯಾರೋ ಅವರ ಹೆಸರಲ್ಲಿ ಹೊಸದಾಗಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಹಾಗಿದ್ರೆ ಸರ್ ನಾವು APL ಕಾರ್ಡ್ ಹೊಂದಿದಂಥವ್ರು ನಾವೀಗ ಏನಾದರೂ KYC ಮಾಡಿಸ್ಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಆ ಒಂದು ಆಪ್ಷನ್ ಹೇಳಿರುವಂಥದ್ದಲ್ಲ. ಬರೀ BPL ರೇಷನ್ ಕಾರ್ಡ್ ಹೊಂದಿದಂಥವರು ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದಂಥವರು, ಈ 2 ರೇಷನ್ ಕಾರ್ಡ್ಗಳನ್ನು ಯಾರ್ಯಾರು ಹೊಂದಿದಿರೋ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ KYCನ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಹೇಳಿದ್ದಾರೆ. ಓಕೆ, ಲಾಸ್ಟಲ್ಲಿ ಇರುವಂಥ ಡೌಟು, KYC ಮಾಡಿಸೋದಕ್ಕೆ ಕೊನೆಯ ಡೇಟ್ ಏನಾದರೂ ಇದೆಯಾ, ಈ ತಿಂಗಳು ಲಾಸ್ಟ್ ಒಳಗಡೆ ನೀವು ಮಾಡಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ಕೊನೆಯ ಡೇಟ್ ಅಂತ ಹೇಳ್ಬಿಟ್ಟು ಹೇಳಿಲ್ಲ. ಸೊ ಟೈಮ್ ಇರುತ್ತೆ. ಯಾಕಂತ ಹೇಳಿದ್ರೆ ಸರ್ಕಾರದ ಕೆಲವೊಂದಿಷ್ಟು ನಿರ್ಧಾರಗಳು ಕೂಡ ಜನರಿಗೆ ಎಫೆಕ್ಟ್ ಆಗುತ್ತೆ. ಸೊ ಒಂದೇ ಸಲ ಎಲ್ಲರೂ ಹೋಗಿ 1,27,00,000 ಜನರು ಒಂದೇ ಸಲ ಹೋಗಿ ನೀವು KYCನ ಮಾಡಿಸೋದಕ್ಕಂತ ಹೋದ ತಕ್ಷಣ ನಿಮಗೆ ಸರ್ವರ್ ಇರೋದಿಲ್ಲ, ಸರ್ವರ್ ಕ್ರ್ಯಾಶ್ ಆಗತ್ತೆ. ಸೊ ಸರ್ಕಾರದ ಸರ್ವರ್ಗಳು ಹೇಗಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ವೀಕ್ ಇರುತ್ತೆ. ಎಲ್ಲರೂ ಹೋಗಿ KYCನ ಮಾಡಿಸೋದಕ್ಕಂತ ಹೋದ ಟೈಮಲ್ಲಿ ಸರ್ವರ್ ಕ್ರ್ಯಾಶ್ ಆಗಿ
ಈ KYC ಮಾಡಿಸೋದಕ್ಕೆ ಸಾಧ್ಯ ಇಲ್ಲ, ನಾಳೆ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಇಲ್ಲ ಸಂಜೆ ಬನ್ನಿ, ಇನ್ನೊಂದು 10 ನಿಮಿಷ ಬಿಟ್ಟು ಬನ್ನಿ, ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾರೆ. ನೀವು ಕೂಡ ಇದನ್ನ ಕೇಳಿ ಸಾಕಾಗಿರ್ಬೋದು. ಸೊ ಅದಕ್ಕೋಸ್ಕರ ಕೊನೆಯ ಡೆಡ್ಲೈನ್ ಏನು ಕೂಡ ಕೊಟ್ಟಿಲ್ಲ, ವೆಯ್ಟ್ ಮಾಡಿ ನೋಡೋಣ ಇನ್ನು ಯಾವಾಗ ಹಾಗೆ ಎಲ್ಲಿ ತನಕ ಈ ಒಂದು KYC ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ವಿಡಿಯೋ ಮಾಡಿ ಮಾಹಿತಿ ಕೊಡ್ತಾ ಇರ್ತೀನಿ. ಸದ್ಯಕ್ಕೆ ಬಂದಿರುವಂತಹ ಪಕ್ಕಾ ಮಾಹಿತಿ ಇದು. ನೀವು ನಿಮ್ಮ ಹತ್ತಿರದ ರೇಷನ್ ಡಿಪೋಗೆ ನೀವು ಪ್ರತಿ ತಿಂಗಳು ರೇಷನ್ ಪಡ್ಕೊಳ್ತಾ ಇರ್ತೀರಲ್ಲ, ಆ ಒಂದು ರೇಷನ್ ಡಿಪೋಗೆ ಹೋಗಿ ವಿಚಾರಿಸಿ. ಆಹಾರ ಇಲಾಖೆ ಕಡೆಯಿಂದ ರೇಷನ್ ಡಿಪೋಗಳಿಗೆ ಈಗಾಗಲೇ ಮಾಹಿತಿ ತಲುಪಿದೆ, ಹೆಚ್ಚಿನ ಮಾಹಿತಿ ನಿಮಗೆ ಅಲ್ಲೇ ಕೊಡ್ತಾರೆ. ಸೊ ಅಲ್ಲೇ ಹೋಗಿ ವಿಚಾರಿಸಬಹುದು ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗವಾಗಲಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.